ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಜೊತೆಗೆ ಅವಾಂತರಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ ಮಳೆರಾಯ. ಚಲಿಸ್ತಾ ಇದ್ದ ಸ್ಕೂಟಿ ಮೇಲೆ ಏಕಾಏಕಿ ಮರ ಒಂದು ಬಿದ್ದಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ. ಚಲಿಸ್ತಾ ಇದ್ದ ಸ್ಕೂಟಿ ಮೇಲೆ ಏಕಾಏಕಿ ಮರ ಒಂದು ಬಿದ್ದಿದೆ. ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ಘಟನೆಯಾಗಿರುವುದು. ಇನ್ನು ಸಣ್ಣ ಪುಟ್ಟ ಗಾಯ ಆಗಿದೆ ಸ್ಕೂಟರ್ ಸವಾರರಿಗೆ. ಪ್ರಾಣಾಪಾಯದಿಂದ ಸಿಂಧು ಪಾರಾಗಿದ್ದಾರೆ. ಸದ್ಯ ಮಡಿಕೇರಿ ಹಾಸ್ಪಿಟಲ್ಗೆ ಗಾಯಾಳು ಸಿಂಧುವನ್ನ ರವಾನಿಸಲಾಗಿದೆ. ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಹಾಸ್ಪಿಟಲ್ಗೆ ಬಂದು ಆರೋಗ್ಯವನ್ನ ವಿಚಾರಿಸಿದ್ದಾರೆ ತಹಶೀಲ್ದಾರ್ ಪ್ರವೀಣ್. ಮಳೆಗಾಲ ಶುರುವಾಯಿತು ಅಂದ್ರೆ ರಸ್ತೆಯ ಇಬ್ಬಾಗದಲ್ಲೂ ಕೂಡ ಮರಗಳ ರಂಬೆ ಕೊಂಬೆ ಮುರಿದು ಬಿಡೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಮಲೆನಾಡು ಭಾಗದಲ್ಲಿ, ಕೊಡಗು ಭಾಗದಲ್ಲಿ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಬುಡ ಸಮೇತವಾಗಿ ಮರಗಳು ಅಲ್ಲಲ್ಲಿ ಬೀಳ್ತವೆ, ವಿದ್ಯುತ್ ಸ್ಥಗಿತವಾಗುತ್ತೆ, ಎಲ್ಲವೂ ಸರ್ವೇ ಸಾಮಾನ್ಯ. ಅದೇ ರೀತಿ ಸ್ಕೂಟಿಯಲ್ಲಿ ರಸ್ತೆ ಬದಿಯಲ್ಲಿ ಸಾಗ್ತಾ ಬರ್ತಾ ಇದ್ದ ಸಿಂಧು ಅನ್ನುವಂಥ ಮಹಿಳೆಯ ಮೇಲೂ ಕೂಡ ಬೃಹತ್ ಮರವೊಂದು ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ. ತೆರವು ಮಾಡುವ ಕೆಲಸ ಮಾಡ್ತಿದ್ದಾರೆ. ಸದ್ಯ ಸಣ್ಣ ಪುಟ್ಟ ಗಾಯ ಆಗಿದೆ ಸಿಂಧು ಅವರಿಗೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಸದ್ಯ ಗಾಯಾಳು ಸಿಂಧುವನ್ನ ಅವರ ಆರೋಗ್ಯ ಹೇಗಿದೆ ಏನು ಎತ್ತ ಅಂತ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಏನು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್, ಮಳೆಗಾಲ ಶುರುವಾಯಿತು ಅಂದ್ರೆ ಕೊಡಗು ಭಾಗ ಸೇರಿದಂತೆ ಮಲೆನಾಡಿನಲ್ಲೂ ಬಹುತೇಕವಾಗಿ ಬೃಹತ್ ಮರಗಳು ರಸ್ತೆಗುರುಳ್ತವೆ. ಅದೇ ರೀತಿ ಸಿಂಧು ಅನ್ನುವಂಥ ಮಹಿಳೆ ಮೇಲೆ ಈಗೇನು ಮರ ಬಿದ್ದಿತ್ತು, ಆಸ್ಪತ್ರೆಗೆ ರವಾನಿಸಿದ್ದಾರೆ. ಅವರ ಸ್ಥಿತಿಗತಿ ಹೇಗಿದೆ, ಏನಿದೆ ಅಪ್ಡೇಟ್ಸ್? ಮಳೆ ಆರಂಭವಾದ್ರೆ ಕೊಡಗು ಜಿಲ್ಲೆಯಲ್ಲಿ ಏನೋ ಒಂಥರ ಭಯ ಶುರುವಾಗುವಂತದ್ದು. 2018, 2019, 2020ರಲ್ಲಿ ಆಗಿದ್ದಂತಹ ಕೊಡಗು ಜಲಪ್ರಳಯಕ್ಕೆ ಜನರು ತತ್ತರಗೊಂಡಿದ್ರು. ಅದೇ ರೀತಿ ಈಗಾಗಲೇ ಮಳೆಗಾಲ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಏನು ಸುರಿದಂತಹ ಭಾರಿ ಮಳೆಗೆ ರಸ್ತೆಯಲ್ಲಿ ಹೋಗುತ್ತಿದ್ದಂತಹ ಒಂದು ಸ್ಕೂಟಿ ಮೇಲೆ ಮರ ಬಿದ್ದಿರುವಂತದ್ದು. ಆದ್ರೆ ಇದ್ದಂತಹ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಅಂದ್ರೆ ರಸ್ತೆಯಲ್ಲಿ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿದ್ದಂತಹ ದೊಡ್ಡ ಮರವೊಂದು ಏಕಾಏಕಿ ಬಿದ್ದಿರುವಂತಂದ್ರೆ ಮಳೆಗಾಳಿ ಹೆಚ್ಚಾದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಓಡಾಡುತ್ತಿರುವ ಸಂದರ್ಭದಲ್ಲಿ ಇಂತಹ ಅವಾಂತರಗಳು ಸೃಷ್ಟಿಯಾಗ್ತವೆ. ಅದೇ ತರವಾಗಿ ಕೂಡ ಸ್ಕೂಟಿಯಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಮರ ಏಕಾಏಕಿ ಬಿದ್ದಿರುವಂತದ್ದು. ಮರ ಬೀಳುತ್ತಿರುವಂತಹ ಶಬ್ದಕ್ಕೆ ಅಲ್ಲಿಂದಂತಹ ಮಹಿಳೆ ಅವರು ಹಿಂದಕ್ಕೆ ಬಂದಿರುವಂತದ್ದು. ಆದ್ರೆ ಮರದ ಒಂದು ಸ್ಕೂಟಿ ಮೇಲೆ ಮರ ಬಿದ್ದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ಕೂಟಿ ಜಖಂಗೊಂಡಿರುವಂತದ್ದು. ಇವರು ಪ್ರಾಣಾಪಾಯದಿಂದ ಪಾರಾಗಿ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಈಗ ಆಕೆ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂತದ್ದು. ಈಗ ಪ್ರಾಣ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಈಗ ಮನೆಗೆ ಕಳಿಸಿದ್ದಾರೆ ಎಂಬ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಗಾಲ ಆರಂಭವಾದ್ರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತವೆ. ರಸ್ತೆಯಲ್ಲಿ ಸಾಕಷ್ಟು ಮರಗಳು ಬೀಳ್ತವೆ. ಮತ್ತೆ ಬೆಟ್ಟ ಗುಡ್ಡಗಳಲ್ಲಿ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನರಿಗೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಸುರಕ್ಷಿತ ಪ್ರದೇಶಗಳಿಗೆ ಮತ್ತೆ ಮರದ ಕೆಳಗಡೆ ಇರಬಾರದು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿರುವಂತದ್ದು. ಡಯಾನಾ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.